ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ನಮ್ಮ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಕುರಿತಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪದೇ ಪದೇ ಚರ್ಚೆಗಳು ನಡೀತಲೇ ಇರುತ್ತೆ. ಕಾರಣ ಅಂಥ ಒಂದು ಘಟನೆಗಳು ನಡೀತಾ ಇರುತ್ತೆ. ಇನ್ನೂ ಕೂಡ ಈ ಗುಂಡಿ ಬಿದ್ದಿರುವಂಥ ರಸ್ತೆಗಳನ್ನು ಮುಚ್ಚುವಂಥ ಕೆಲಸಗಳು ಕೆಲವು ಭಾಗಗಳಲ್ಲಿ ಆಗಿಲ್ಲ. ಹೀಗಾಗಿ ವೆಹಿಕಲ್ಗಳಲ್ಲಿ ಓಡಾಡುವಂಥ, ಅದರಲ್ಲೂ ಟೂ ವೀಲರ್ ಮತ್ತು ಕಾರುಗಳನ್ನು ಬಳಸುವಂಥ ಸಾರ್ವಜನಿಕರ ಸಮಸ್ಯೆಗಳು ಪ್ರತಿದಿನ ಜಾಸ್ತಿ ಆಗ್ತಾ ಇದೆ. ನೋಡಿ, ಗುಂಡಿ ರೋಡ್ಗಳಲ್ಲಿ ಹೆಚ್ಚಾಗಿ ಓಡಾಡಿದ್ರೆ ಒಂದು ಗಾಡಿ ಕಂಡೀಷನ್ ಹಾಳಾಗತ್ತೆ. ಅದು ಟೂ ವೀಲರ್ ಆದರೂ ಅಷ್ಟೇ, ಫೋರ್ ವೀಲರ್ ಆದರೂ ಅಷ್ಟೇ. ಎಷ್ಟು ದಿನ ಅಂತ ನೀವು ಗುಂಡಿಲಿ ಓಡಾಡ್ತೀರಾ? ವಾರಕ್ಕೊಂದ್ಸತಿ ಗಾಡಿ ಕೈ ಕೊಡ್ತಿದೆ, ನಾವು ತಗೊಂಡೋಗಿ ಗ್ಯಾರೇಜಿಗೆ ಬಿಡಬೇಕು, ಅದಕ್ಕೊಂದಷ್ಟು ದುಡ್ಡು ಸುರಿಬೇಕು ಅಂತಂದರೆ ಯಾರಿಗೆ ತಾನೇ ಸಿಟ್ಟು ಬರಲ್ಲ? ಯಾರನ್ನು ಬೈತೀವಿ? ಡಿ ಕೆ ಶಿವಕುಮಾರ್ ಅವ್ರನ್ನ ಬೈಬೇಕಾದಂಥ ಪರಿಸ್ಥಿತಿ ಬಂದಿದೆ. ಎಷ್ಟೋ ಸಾರಿ ಹೇಳಬೇಕು ನಾವು ನಿಮಗೆ ಗುಂಡಿ ರಿಪೇರಿ ಮಾಡಿಸಿ ಅಂತ ಹೇಳಿ. ಹೌದು, ಕೆಲವು ಕಡೆ ಮೇನ್ ರೋಡ್ಗಳಲ್ಲಿ ಮಾತ್ರ ಎಲ್ಲಿ ಟ್ರಾಫಿಕ್ ಸಮಸ್ಯೆಗಳು ಬಂದಿದೆಯೋ ಆ ಏರಿಯಾಗಳಲ್ಲಿ ಮಾತ್ರ ಗುಂಡಿ ರಿಪೇರಿ ಮಾಡುವಂಥ ಕೆಲಸಗಳಾಗ್ತಾ ಇದೆಯೇ ಹೊರತು ಮೇನ್ ರೋಡ್ಗಳನ್ನು ಬಿಟ್ಟು ಒಳಗಡೆ ಇರ್ತವಲ್ಲ ರೋಡ್ಗಳು, ಅಲ್ಲಿ ನೀವು ಗುಂಡಿಗಳನ್ನು ಗಮನಿಸೋದಿಲ್ವಾ? ಏನು ಎಲ್ಲ ಮೇನ್ ರೋಡ್ಗಳಲ್ಲೇ ಮನೆ ಕಟ್ಕೊಂಡಿರ್ತಾರಾ ಅಥವಾ ಎಲ್ಲ ಮೇನ್ ರೋಡ್ಗಳಲ್ಲೇ ವಾಸ ಮಾಡ್ತಿರ್ತಾರಾ? ಒಳಗಡೆ ಎಲ್ಲ ಹೋಗಿ ನೋಡಬೇಕಲ್ವಾ? ಸಂಧಿ ಗೊಂದಿಗಳು ಎಲ್ಲ ಕಡೆ ಮನೆ ಕಟ್ಕೊಂಡಿರ್ತಾರೆ, ಅಲ್ಲೆಲ್ಲ ಗುಂಡಿ ಬಿದ್ದಿರುತ್ತೆ. ಎಲ್ಲವನ್ನು ಮುಚ್ಚೋ ಕೆಲಸ ಮಾಡಬೇಕಲ್ವಾ? ಅಂಥದ್ದೊಂದು ಘಟನೆ ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ನಡೆದು ಹೋಗಿದೆ. ರಸ್ತೆ ಗುಂಡಿಗಳ ಕುರಿತಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪದೇ ಪದೇ ಚರ್ಚೆ ಜೋರಾಗ್ತಾ ಇದೆ. ಬೆಂಗಳೂರಿನ ನಿವಾಸಿಯೊಬ್ಬರು ಈ ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಹೊರಹಾಕಿದ್ದಾರೆ. ಕಾರಣ, ಅವರಿಗೆ ದೊಡ್ಡ ಮಟ್ಟದ ಲಾಸ್ ಆಗಿದೆ. ತಮ್ಮ ಕಾರನ್ನು ರಿಪೇರಿಗೆ ಬಿಟ್ಟಿದ್ದಾರೆ. ಕಾರಣ, ಗುಂಡಿ ರಸ್ತೆಗಳಲ್ಲಿ ಓಡಾಟ ಜಾಸ್ತಿ ಆಗಿರೋದ್ರಿಂದ ಬರೋಬ್ಬರಿ 23,000 ರೂಪಾಯಿ ಖರ್ಚು ಮಾಡಿ ತಮ್ಮ ಕಾರನ್ನು ಅವರು ರಿಪೇರಿ ಮಾಡಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅದು ಈಗ ಭಾರಿ ವೈರಲ್ ಆಗಿದೆ. ನೋಡಿ, ಕಾರು ಸರ್ವಿಸ್ ಮಾಡಿದ ಕೇವಲ ಒಂದೇ ವಾರದ ಬಳಿಕ ಔಟರ್ ರಿಂಗ್ ರಸ್ತೆ ಮತ್ತು ವರ್ತೂರು ರಸ್ತೆಯ ಗುಂಡಿಗಳಿಂದ ವಾಹನದ ಸಸ್ಪೆನ್ಷನ್ ಹಾನಿಗೆ ಒಳಗಾಗಿದೆ. ಕಾರನ್ನು ಪುನಃ ಸರಿ ಮಾಡೋದಕ್ಕೆ 23,000 ರೂಪಾಯಿ ಖರ್ಚಾಗಿದೆ ಅಂತ ಹೇಳಿ ಅವರು ಹೇಳಿಕೊಂಡಿದ್ದಾರೆ. ನೋಡಿ, ನಾವು ದುಡಿಯೋ ಸಂಬಳ ಇದೆಯಲ್ಲ, ಅದರಲ್ಲಿ ಸಾಕಷ್ಟು ಕಮಿಟ್ಮೆಂಟ್ಗಳನ್ನು ಮಾಡ್ಕೊಂಡಿರ್ತೀವಿ. ಹೀಗೆ ಪದೇ ಪದೇ ವೆಹಿಕಲ್ಗಳು ಕೈ ಕೊಡ್ತಾ ಇದ್ದರೆ ನಾವು ಅದಕ್ಕೆ ದುಡ್ಡು ಸುರಿಯೋದಾ, ಕಮಿಟ್ಮೆಂಟಿಗೆ ದುಡ್ಡು ಸುರಿಯೋದಾ? ದುಡ್ದಿದ್ದ ದುಡ್ಡೆಲ್ಲ ನಾವು ಗಾಡಿಗೆ ಹಾಕೋದಾದರೆ ಮತ್ತು ನಾವು ಟ್ಯಾಕ್ಸ್ ಯಾಕೆ ಕಟ್ಟಬೇಕು? ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ ಅಂದಮೇಲೆ ನೀವು ರೋಡ್ ರಿಪೇರಿ ಮಾಡಿಸ್ಬೇಕಲ್ವಾ? ಎಷ್ಟು ದಿನ ಆಯಿತು DCM ಡಿ ಕೆ ಶಿವಕುಮಾರ್ ಅವರೇ ಈ ರೋಡ್ ರಿಪೇರಿ ಕೆಲಸ ಶುರುವಾಗಿ? ಡೆಡ್ಲೈನ್ ಕೊಟ್ರಿ, ಇನ್ನೂ ಕೂಡ ಡೆಡ್ಲೈನ್ ಮುಗಿತಾ ಬಂದಿದೆ. ಆದರೂ ಕೂಡ ಎಷ್ಟೋ ಬೆಂಗಳೂರಿನ ಭಾಗಗಳಲ್ಲಿ ರಸ್ತೆ ರಿಪೇರಿ ಆಗ್ತಾ ಇಲ್ಲ, ಗುಂಡಿ ಮುಚ್ಚೋ ಕೆಲಸ ಆಗ್ತಿಲ್ಲ. ರಸ್ತೆ ಗುಂಡಿಗಳಿಂದ ಎಕ್ಸಾಸ್ಟ್ ಪೈಪ್ಗೂ ಕೂಡ ಹಾನಿ ಆಗ್ತಾ ಇದೆ. ಅದನ್ನು ಸರಿಪಡಿಸೋದಕ್ಕೆ 5,000 ರೂಪಾಯಿ ಹೆಚ್ಚುವರಿ ಖರ್ಚಾಗಿದೆ. ಬೇಕಾದರೆ ರಸ್ತೆ ರಿಪೇರಿ ಮಾಡೋಕೆ ನಾನೇ ಹಣ ಕೊಡ್ತೀನಿ, ಆದರೆ ಇಂಥ ರಸ್ತೆಗೆ ತೆರಿಗೆ ಕಟ್ಟಲ್ಲ ಅಂಥೇಳಿ ರೆಡ್ಮಿಟ್ನಲ್ಲಿ ಅವರು ಬರ್ಕೊಂಡಿದ್ದಾರೆ. ನೋಡಿ, ಈ ರೋಡ್ಗಳಲ್ಲಿ ಓಡಾಡುವಾಗ ಒಂದಷ್ಟು ವಿಚಾರಗಳು ಗಮನಕ್ಕೆ ಬಂದೇ ಬರುತ್ತೆ ಖಂಡಿತವಾಗ್ಲೂ. ಯಾಕೆ ಅಂತಂದರೆ, ನಾವು ಅಂಗಡಿಗಳನ್ನು ಇಟ್ಕೊಂಡಿರ್ತೀವಿ, ಹೋಟೆಲ್ ಮುಂದೆ ಗುಂಡಿಗಳು ಬಿದ್ದಿರುತ್ತೆ, ದೊಡ್ಡ ಗುಂಡಿನೇ ಇರುತ್ತೆ. ಆದರೂ ಕೂಡ ಅವರು ಅದನ್ನು ಮುಚ್ಚೋ ಪ್ರಯತ್ನ ಮಾಡಲ್ಲ. ಇನ್ ಕೇಸ್ ಅವ್ರು ಯಾರಾದರೂ ಅಲ್ಲಿ ಬಂದು ಬಿದ್ದು ಏಟ್ ಮಾಡ್ಕೊಂಡ ಮೇಲೆ ಏನೋ ಒಂದಷ್ಟು ಮರಳು ಮಣ್ಣು ತಂದು ಹಾಕಿ ತಾತ್ಕಾಲಿಕವಾಗಿ ಮುಚ್ಚೋ ಪ್ರಯತ್ನ ಮಾಡಿರ್ತಾರೆ ಅಷ್ಟೇ ಹೊರತು ಸಂಪೂರ್ಣವಾಗಿ ಮುಚ್ಚೋ ಕೆಲಸ ಸಾರ್ವಜನಿಕರಿಂದ ಅಂತೂ ಸಾಧ್ಯ ಇಲ್ಲ. ಅದನ್ನು ರೋಡ್ ಕೆಲಸ ಮಾಡುವಂಥವ್ರು, ರಸ್ತೆ ರಿಪೇರಿ ಮಾಡುವಂಥವರೇ ಬಂದು ಮಾಡಬೇಕು. ಆಮೇಲೆ ಇನ್ನೊಂದಷ್ಟು ಜನ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಪಾಪ ಏರಿಯಾಗಳೆಲ್ಲ ದುಡ್ಡು ಕಲೆಕ್ಟ್ ಮಾಡಿಕೊಂಡು ರೋಡ್ಗೆ ಟಾರ್ ತಂದು ಹಾಕಿಸ್ತಿದ್ದಾರೆ. ಇದು ಕೂಡ ನಡೀತಾ ಇದೆ. ಈ ಸರ್ಕಾರ ನೆಚ್ಕೊಂಡ್ರೆ ನಮಗೆ ಮೂರ್ನಾಮ. DCM ಡಿ ಕೆ ಶಿವಕುಮಾರ್ ಅವರು CM ಆಗೋ ಹಠದಲ್ಲಿದ್ದಾರೆ. ರೋಡ್ ರಿಪೇರಿ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತಾರೆ ಅನ್ನುವಂಥ ಒಂದಷ್ಟು ಯೋಚನೆಗಳಿಂದಾಗಿ ಪಾಪ ಜನ ಅವ್ರ ಏರಿಯಾದಲ್ಲಿ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಅವ್ರ ಏರಿಯಾದಲ್ಲಿ ಗುಂಡಿಗಳು ಜಾಸ್ತಿ ಇದ್ದರೆ ಅದನ್ನು ತಾತ್ಕಾಲಿಕವಾಗಿ ಮುಚ್ಚೋ ಪ್ರಯತ್ನಗಳನ್ನು ಮಾಡಿಕೊಡ್ತಿದ್ದಾರೆ. ಹಿಂಗಿದ ಮೇಲೆ ನಾವು ಟ್ಯಾಕ್ಸ್ ಯಾಕೆ ಕಟ್ಟಬೇಕು ರೋಡಿಗೆ? ಅವ್ರು ಕೇಳೋದು ಸರಿ ಇದೆ ಅಲ್ವಾ? ಈ ಪೋಸ್ಟ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಮಟ್ಟದ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಪ್ರತಿದಿನ ಇಂಥ ಘಟನೆಗಳು ನಡೀತಲೇ ಇದ್ದಾವೆ. ಟೂ ವೀಲರ್ ಹಾಳಾಗ್ತಾ ಇದೆ, ಕಾರುಗಳು ಹಾಳಾಗ್ತಾ ಇದೆ. ಎಷ್ಟು ದಿನ ಅಂತ ಗ್ಯಾರೇಜಿಗೆ ಹೋಗಿ ಗ್ಯಾರೇಜ್ನವ್ರಿಗೆ ಬಿಡಿ, ಒಳ್ಳೆ ಲಾಭ. ಪ್ರತಿದಿನ ಗಾಡಿಗಳು ಬರ್ತಾ ಇದ್ರೆ ರಿಪೇರಿ ಮಾಡಿ ಕಳಿಸ್ತಾ ಇರ್ತಾರೆ. ಅವ್ರಿಗೆ ದುಡ್ಡು. ಪಾಪ ಇಲ್ಲಿ ಟೂ ವೀಲರ್ ಕಾರಲ್ಲಿ ಓಡಾಡುವಂಥವರೆಲ್ಲರೂ ಕೂಡ ಪಾಪ ಅವ್ರ ಪಾಕೆಟಿಂದ ದುಡ್ಡು ಹೋಗ್ತಾ ಇದೆ. ಕಾರಣ ಗುಂಡಿ. ಯಾರು ಕೂಡ ಗಮನ ಕೊಡ್ತಾ ಇಲ್ಲ ಅಂಥೇಳಿ ಹಲವರು ಕಾಮೆಂಟ್ ಮಾಡಿದ್ದಾರೆ. ಮತ್ತೊಬ್ಬರು, ವಸ್ತೂರು ರಸ್ತೆ ತುಂಬ ಕೆಟ್ಟ ಸ್ಥಿತಿಯಲ್ಲಿದೆ, ಮೂಲ ಸೌಕರ್ಯಗಳಿಲ್ಲದ ಪ್ರದೇಶಗಳಲ್ಲಿ ಐಷಾರಾಮಿ ಯೋಜನೆಗಳು ಯಾಕೆ ಬರ್ತಾ ಇದೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ.
ನೋಡಿ, ಈಗ ಮೂಲಸೌಕರ್ಯ ಅಂತಂದ್ರೆ ಏನು? ಒಂದು ಚರಂಡಿ ವ್ಯವಸ್ಥೆ ಸರಿಯಾಗಿರಬೇಕು, ರೋಡ್ ಸರಿಯಾಗಿರಬೇಕು, ನೀರು ಸರಿಯಾಗಿರಬೇಕು, ಬೀದಿ ದೀಪಗಳು ಸರಿಯಾಗಿರಬೇಕು, ನೋಡೋಕ್ಕೆ ಹೈ ಕ್ಲಾಸ್ ಆಗಿರಬೇಕು ಆ ಏರಿಯಾ. ಹಂಗಿದ್ದಾಗ ಆ ಪ್ರದೇಶಗಳಲ್ಲಿ ನೀವು ಅಪಾರ್ಟ್ಮೆಂಟ್ ಯಾರು ಕಟ್ಟಿ, ನೀವು ಗಾರ್ಮೆಂಟ್ಸ್ ಯಾರು ಕಟ್ಟಿ, ನೀವು IT ಕಂಪ್ನಿ ಯಾರು ತಗೊಬನ್ನಿ, ಆಗ ಜನ ಆರಾಮಾಗಿ ಕೆಲಸ ಮಾಡ್ತಾರೆ, ಓಡಾಡ್ತಾರೆ. ಅದನ್ನು ಬಿಟ್ಟು ನೀವು ಬೇಸಿಕ್ ಆಗಿರುವಂಥ ಮೂಲ ಸೌಕರ್ಯಗಳು ಇಲ್ಲದೆ ಪ್ರದೇಶಗಳಲ್ಲಿ ಐಷಾರಾಮಿ ಯೋಜನೆಗಳನ್ನು ಯಾಕೆ ತರ್ತೀರಾ ಸ್ವಾಮಿ ಅಂಥೇಳಿ ಒಂದಷ್ಟು ಜನ ಪ್ರಶ್ನೆ ಮಾಡಿದ್ದಾರೆ. ಇನ್ನೊಬ್ಬರು, ಬೆಂಗಳೂರು ರಾಜ್ಯಕ್ಕೆ ಅತಿ ಹೆಚ್ಚು ತೆರಿಗೆ ಪಾವತಿಸುವಂಥ ನಗರ, ಆದರೂ ಕೂಡ ನಮ್ಮ ರಸ್ತೆಗಳ ಸ್ಥಿತಿ ಮಾತ್ರ ಇಷ್ಟು ಕಳಪೆ ಅಂಥೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದಲ್ವಾ? ನಮ್ಮ ಇಡೀ ಕರ್ನಾಟಕದಲ್ಲಿ ಹೆಚ್ಚಾಗಿ ಟ್ಯಾಕ್ಸ್ ಕಟ್ಟೋದು ಯಾರು? ಬೆಂಗಳೂರಿನಲ್ಲಿ ವಾಸ ಮಾಡುವಂಥ ಜನರು. ಹಂಗಿದ್ದಾಗ ನೀವು ಬೆಂಗಳೂರಿನಲ್ಲಿ ವಾಸ ಮಾಡೋ ಜನರಿಗೆ ಎಷ್ಟರ ಮಟ್ಟಿಗೆ ಫೆಸಿಲಿಟಿ ಕೊಡಬೇಕು? ಒಬ್ಬ ಉದ್ಯಮಿ ಸಹ ಈ ಪೋಸ್ಟ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನಂತ? ಹೈದರಾಬಾದ್ನಿಂದ ಬೆಂಗಳೂರಿಗೆ ಬಂದ 1 ವರ್ಷದಲ್ಲೇ ಕಾರಿನ ಸಸ್ಪೆನ್ಷನ್ ಮತ್ತು AR ಹಾನಿಗೊಂಡಿದೆ ಅಂಥೇಳಿ. ಅಂದರೆ ಐಷಾರಾಮಿ ಕಾರುಗಳಲ್ಲಿರುವಂಥ ಎಲ್ಲ ಒಂದು ಏನು ಟೆಕ್ನಿಕಲ್ ಪಾರ್ಟ್ಸ್ ಇರುತ್ತೆ ಅದೆಲ್ಲವೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ ಅಂದಾಗ ನಾವು ಅಲ್ಲಿಂದ ಯಾಕೆ ಸ್ವಾಮಿ ಬೆಂಗಳೂರಿಗೆ ಬಂದು ವಾಸ ಮಾಡಬೇಕು? ನಗರದ ರಸ್ತೆ ಗುಂಡಿಗಳ ಸಮಸ್ಯೆ ಕುರಿತು ಇಂತಹ ಪೋಸ್ಟ್ಗಳು ಪ್ರತಿನಿತ್ಯ ವೈರಲ್ ಆಗ್ತಲೇ ಇರುತ್ತೆ. ನಾಗರಿಕರ ಅಸಮಾಧಾನ ಕೂಡ ಹೆಚ್ಚಾಗ್ತಾ ಇದೆ. ಜೊತೆಗೆ ಈಗಾಗಲೇ ಎಷ್ಟೋ IT ಕಂಪನಿಗಳು ಬೆಂಗಳೂರಿನಲ್ಲಿ ಬೇಡ, ಗುಂಡಿಗಳಿದೆ, ಜನ ಕೆಲಸಕ್ಕೆ ಬರಲ್ಲ, ಅವ್ರಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆಂಧ್ರಾಗೋ ಹೈದರಾಬಾದ್ಗೋ ಹೋಗೋ ಪ್ಲ್ಯಾನ್ನಲ್ಲಿತ್ತು. ಆದರೂ ಕೂಡ ಏನೋ ಒಂದು ಭರವಸೆ ಕೊಟ್ಟು ಮುಚ್ಚಿಸ್ತೀವಿ ಅಂಥೇಳಿ ಒಂದು ಮಾತನ್ನು ಹೇಳಿದ್ದಾರೆ DCM. ಬಟ್ ಹೇಳ್ದಂಗೆ ನೀವು ನಡ್ಕೊಳ್ತಿದ್ದೀರಾ DCM ಅವರೇ? ನೀವು ಇಡೀ ಬೆಂಗಳೂರನ್ನ ರಿಪೇರಿ ಮಾಡಿಸೋ ಅಷ್ಟೊತ್ತಿಗೆ ಎಷ್ಟೋ ಕಂಪ್ನಿಗಳು ನಮ್ಮ ಬೆಂಗಳೂರನ್ನು ಬಿಟ್ಟು ಹೋಗಿರುತ್ತೆ. ಎಷ್ಟೋ ಜನ ಪಾಪ ಬಿದ್ದು ಕೈಕಾಲು ಮುಡ್ಕೊಂಡಿರ್ತಾರೆ, ಎಷ್ಟೋ ಜನರ ಪ್ರಾಣ ಹೋಗಿರುತ್ತೆ. ಅದೆಲ್ಲವನ್ನು ನೀವು ವಾಪಸ್ ತಂದು ಕೊಡ್ತೀರಾ DCM DK ಶಿವಕುಮಾರ್ ಅವರೇ? ಎಲ್ಲ ಕಡೆಗಳಲ್ಲೂ ಕೂಡ ರೋಡ್ಗಳನ್ನು ರಿಪೇರಿ ಮಾಡಿಸ್ಬೇಕಲ್ವಾ? ಎಷ್ಟು ದಿನ ಅಂತ ಗ್ಯಾರೇಜ್ಗೆ ದುಡ್ಡು ಸುರಿಯೋಕ್ಕಾಗುತ್ತೆ ಅನ್ನುವಂಥ ಆಕ್ರೋಶ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಬಟ್ ಸರ್ಕಾರದಿಂದ ಗಂಭೀರವಾಗಿ ಪರಿಗಣಿಸಬೇಕು. ನಮ್ಮ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಬೇರೆ ಭಾಷಿಗರು ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ ಅಂತಂದಾಗ ಅವ್ರು ನಮ್ಮ ಬೆಂಗಳೂರನ್ನು ಆಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ತಿದ್ದೀರಾ ನೀವು? ನಮ್ಮ ಬೆಂಗಳೂರಿನಲ್ಲಿ ಟ್ಯಾಕ್ಸ್ ಕಟ್ಟಿದ್ದಾರೆ, ಪಾಪ ಪ್ರತಿಯೊಬ್ಬರು ಟ್ಯಾಕ್ಸ್ ಕಟ್ಟಿದ್ದಾರೆ, ಆದರೆ ಅವರು ರೋಡಿನ ಗುಂಡಿಗಳಲ್ಲಿ ಬಿದ್ದು ಸಾಯುವಂಥ ಪರಿಸ್ಥಿತಿ ಬರಬೇಕಾ ಅವರಿಗೆ? ಇದೆಲ್ಲವನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಆದಷ್ಟು ಬೇಗ ಎಲ್ಲ ಕಡೆ ಇರುವಂಥ ಗುಂಡಿಗಳನ್ನು ಮುಚ್ಚಿ ಸರಿಯಾದಂಥ ಕ್ವಾಲಿಟಿ ಇರುವಂಥ ರಸ್ತೆಗಳನ್ನು ಮಾಡಬೇಕು ಅನ್ನುವಂಥದ್ದು ಬೆಂಗಳೂರಿನ ಸಾರ್ವಜನಿಕರ ಆಗ್ರಹವಾಗಿದೆ.